ನಾನು ಹೇಳಿದ್ದನ್ನ ಮರಿಬೇಡಿ. ಫೋನ್ ಮಾಡಿ ಮಾತಾಡಿ. ಬೇಗ ದೇವ್ರು ವಾಕಿಂಗ್ ಹೊರಟ್ಬಿಡ್ತಾನೆ, ಬೇಗ ಹೊರಟ್ ಬಾ. ಇದಕ್ಕೇನ್ ಕಮ್ಮಿ ಇಲ್ಲ. ನಾನಾ ಅಣ್ಣ, ಯಾಕೆ ಸುಮ್ನೆ ಅದಕ್ಕೆನ ಇಷ್ಟು ರೇಗಿಸ್ತೀಯ ನೀನು? ಸುಮ್ನೆ ಇರಕ್ಕಾಗಲ್ವಾ ನಿಂಗೆ? ಅದು ರೇಗಿಸ್ತಾ ಇಲ್ಲ ಕಂದ, ಪ್ರೀತಿ. ಅವಳ ಮೇಲ್ರು ಪ್ರೀತಿಯಿಂದ ಆತರ ಮಾತಾಡ್ತಿದ್ದೀನಿ ಅಷ್ಟೇ ನಾನು. ಇಷ್ಟೊಂದ್ ಪ್ರೀತಿ ಇರೋನು ಅದಕ್ಕೆ ಮುಂದೆ ಮಾತಾಡ್ಬೇಕಪ್ಪ, ಅದಕ್ಕೆ ಮುಂದೆ ಪ್ರೀತಿ ತೋರಿಸ್ಬೇಕಪ್ಪ. ಹಾಗೆಲ್ಲ ಪ್ರೀತಿನ ಹೇಳಕ್ಕಾಗಲ್ಲ ಕಂದ. ಹೆಂಡತಿ ಮಾತು ಕೇಳ್ದಂಗೂ ಇರಬೇಕು, ಅವ್ರ ಮುಂದೆ ನಾವು ಕೇಳ್ತಾ ಇಲ್ಲ ಅನ್ನೋ ಫೋಜು ಕೊಡಬೇಕು. ಇದೇ ಸುಖ ಸಂಸಾರದ 18ನೇ ಸೂತ್ರ. ಪರವಾಗಿಲ್ವೇ? ಸುಖ ಸಂಸಾರದ ಸೂತ್ರನ ಅರ್ದು ಕುಡಿದ್ಬಿಟ್ಟಿದ್ಯಾ ಅನ್ಸತ್ತೆ. ಅಮ್ಮ, ಗಂಡ ಹೆಂಡತಿ ಆದರ್ಶ ದಂಪತಿಗಳಾಗಿ ಬಾಳ್ಬೇಕು ಅಂದ್ರೆ ಈ ತರ ತುಂಬಾ ಸೂತ್ರ ಇದೆ. ನಾನು ನಿಂಗೆ ನಿಧಾನವಾಗಿ ಹೇಳ್ಕೊಡ್ತೀನಿ, ಆಯ್ತಾ? ಮೊದಲು ಬಾಮಿನಿ ಅಮ್ಮಂಗೊಂದು ಫೋನ್ ಮಾಡ್ಬಿಡ್ತೀನಿ ಇರು. ಓಕೆ. ಹಾ, ನಮಸ್ತೆ. ಹೇಳಿ ವೀರಣ್ಣವ್ರೆ. ತಿಂಡಿ ಆಯ್ತಾ ಅಮ್ಮ? ಆಯ್ತು. ನಿಮ್ದಾಯ್ತಾ? ಆಯ್ತಮ್ಮ. ಏನ್ ಹೇಳಿ ವಿಷಯ? ಅಲ್ಲ, ಈಗ ತಾನೇ ವಿಷಯ ಗೊತ್ತಾಯ್ತು. ನಮ್ಮ ಮಳೆ ಅಂದ್ರೇನೋ ಕಾಲ್ ಮೇಲೆ ಬಿಸಿ ಹಾಲು ಚೆಲ್ಕೊಂಡ್ಬಿಟ್ರಂತೆ. ಹೌದು ವೀರಣ್ಣವ್ರೆ, ಅದು ನಾನು ವಾಕಿಂಗ್ ಹೋಗಿದ್ನಾ, ಬರೋ ಅಷ್ಟ್ರಲ್ಲಿ ಸುಶಾಂತ್ ಹೀಗ್ ಮಾಡ್ಕೊಂಡ್ಬಿಟ್ಟಿದಾನೆ ನೋಡಿ. ಅಲ್ಲಮ್ಮ, ಮೊನ್ನೆ ಕೈ ಬೆರಳಿಗೇನೋ ಏಟ್ ಮಾಡ್ಕೊಂಡ್ಬಿಟ್ರು. ಈಗ ನೋಡಿದ್ರೆ ಕಾಲ್ ಮೇಲೆ ಬಿಸಿ ಹಾಲು ಚೆಲ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಬೇರೆ ಫಿಕ್ಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಥರ ಆಯ್ತು ಅಂತಂದ್ರೆ ಅಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಅಳಿಯಂದ್ರನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿಮ್ಮ. ಖಂಡಿತ ನಾನ್ ನೋಡ್ಕೋತೀನಿ, ನೀವೇನೂ ಚಿಂತೆ ಮಾಡಬೇಡಿ. ಆಯ್ತಮ್ಮ, ಸ್ವಲ್ಪ ಹುಷಾರಮ್ಮ. ದಯವಿಟ್ಟು ನನ್ನ ಮಾತಿಂದ ಬೇಜಾರು ಮಾಡ್ಕೋಬೇಡಿ. ಸರಿ, ಫೋನ್ ಇಡ್ತೀನಮ್ಮ. ಸರಿ ವೀರಣ್ಣವ್ರೆ, ನಮಸ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗಿಂತ ನೀನೆ ಅದಕ್ಕೆ ತುಂಬಾ ಜಾಸ್ತಿ ಹೆದರೋದು. ಅದು ಹೆದರಿಕೆ ಅಲ್ಲ ಕಂದ, ಪ್ರೀತಿ ಅಂತಾರಲ್ಲ ಅದು. ಪ್ರೀತಿ ಅಂತೆ. ಹಾಯ್ ಚೈನೀಸ್. ಅರ್ಚನಾ,